ಹೆಂಗ್ರಿ ಅಂತ ಅನ್ನುವಂಥದ್ದು ನಡ್ದದ ಮಾಸ್ತರ. ನಡ್ದದ. ಶಕ್ತಿ ಮೊದಲ ಸಾಂಬಿದ್ದು ಏನ್ ಶಕ್ತಿ ಇದ್ದಳು. ಹೌದೌದು ಬೇಕಲ್ಲ. ಶಕ್ತಿ ಇದ್ದಳ ತಿಳಕ್ ಯಾರು ಬಂದಾರಿ ಮಾಸ್ತರ? ಯಾರು ಬಂದಾರಿ? ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಯಾರಪ್ಪ? ಕಂಬಗಿ ಗ್ರಾಮದವ್ರು ಬಂದಾರಿ. ಬಂದಾರ್ಲ. ಶಕ್ತಿನ ಇದ್ದಳ ತಿಳಕ್ ಬಂದಾರಿ. ಹೇಳಕ್ ಬಂದಾರು. ಇನ್ನು ಸಾಂಬ ಇದ್ದತ್ ಯಾರು ಹೇಳಕ್ ಬಂದಾರಿ? ಯಾರು ಬಂದಾರಿ? ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕ ಬಾಳಿಗೆರೆ ಗ್ರಾಮ ಗುರಪ್ಪನ ಮೊಮ್ಮಕ್ಕಳು ಬಂದಾರಿ. ಗುರಪ್ಪನ ಮೊಮ್ಮಕ್ಕಳು ಬಂದಾರು. ಅದಕ್ಕ ಮಾಸ್ತರ ಶಿವಪುರಾಣದಾಗ ಒಂದು ಮಾತು ಹೇಳ್ತಾರ. ಬ್ರಹ್ಮಾಂಡ ಪುರಾಣದಾಗ ಏನ್ ಹೇಳ್ತದ? ಭೂಮಿ ಇಲ್ಲ, ಆಕಾಶ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಹೌದೌದು, ನವಗ್ರಹ ಅಷ್ಟ ದಿಕ್ಕ ಪಾಲಕರು ಏನು ಇದ್ದಿದ್ದಿಲ್ಲ, ಏನೇನು ಇದ್ದಿದ್ದಿಲ್ಲ. ಅವಾಗ ಪರಮಾತ್ಮ ಹೆಂಗಿದ್ದ? ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನೇ ಇದ್ದ ತಿಂಗ ಬ್ರಹ್ಮಾಂಡ ಪುರಾಣ ಹೇಳ್ತದ ಮಾಸ್ತರ. ಹೇಳ್ತದ. ಅದಕ್ಕ ಮಾಸ್ತರ ಒಂದ್ ಮಾತು ಹೇಳ್ತಾನು. ಏನಂತ ಹೇಳ್ತೀರಿ? ಶಿವಪುರಾಣದಾಗ ಒಂದ್ ಮಾತು ಹೇಳ್ತಾರಿ. ಏನತ್ತ? ದೇವ ದೇವ ಪ್ರಭು ಶಂಕರ ನೀನು ಜಗದೊಡೆಯೇ, ಹೌದೌದು, ಕೈಲಾಸವಾಸಿ ತ್ರೈಲೋಕ್ಯ ಪಾಲಕ ತ್ರಿಶೂಲಧಾರಿ ಆಗಿದ್ದು ನಿಮ್ಮ ಮಾಯಗೂ ಅಧಿಪತಿ ಆಗಿರುವ ಅಂತ ಹೇಳ್ತಾರೆ ಮಾಸ್ತರ. ಹೌದೌದು ಹೇಳ್ತಾರಲ್ಲ. ನಡ್ದದ ಮಾಸ್ಟರ್ ಇರ್ಲಿ. ಯಾರು ಬಂದಾರ? ಸುಚಿತ್ರ ಬಂದಾರು. ಸುಚಿತ್ರ ಕಂಬಗಿ ಬಂದಾರಿ ಮಾಸ್ತರ. ಬಂದಾರು. ಹೆಣ್ಣು ಬೆಳೆಸಲಾಕ ಬಂದಾರ. ಎಣ್ಣೆ ಬೆಳೆಸಲಾಕ ಬಂದಾರಿ. ಏನೇನು ಮಾಡ್ತಾರ ನೋಡುನು. ನಡಿಲಿ ಮಾಸ್ತರ ಸಣ್ಣಗೆ. ಸಾಧಕವು ಬಲಸಿ ಕೇಳ ಸಂದಿಗೆ ಸಾವಿರ ಮುಖಗಳ ತೋರಿಸಿದವನೇ. ಕೇಳ ಸಂದಿಗೆ ಸಾವಿರ ಮುಖಗಳ ತೋರಿಸಿದವನೇ. ತೋರಿಸಿದವನೇ ಮೀರಿದ 25 ಲೀಲೆಗಳು ಮೆರೆದವ ನೀನೆ. ಕರ್ಮ ಹಾರಿಸುವನೆ ಎಂಬ ಸೋಳಿಯ ಮೆಂಡ ಬಲಿದವನೇ. ಏ ನಾರಿಯ ಕುಚಿದಂದು ದಿಶಿ ಮನ್ಮಥನದಲ್ಲಿ ಜಯಿಸಿ ಕೇಳ ಚೆಂದು ಬಲ್ಲಳನ ಮುಕ್ತಿ ಕರುಣಿಸಿದವನೇ. ಕವಿಗಳು ಏನ್ ಹೇಳತ್ತಾರು? ಮುಗುಳು ಕೋಡಿ ಎಲ್ಲ ಲಿಂಗ ಲಚ್ಚನಾದ ಸಿದ್ಧಲಿಂಗ ಸಿದ್ಧಾರೂಢರ ಮಠ ದಾಳಿ ನಾಳಾಗಿ ದುಡಿದವನೇ. ಅದಕ್ಕ ಕವಿಗಳು ಹೇಳತ್ತಾರಿ. ಯಾವ ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕ ಮಸೂರಗುಪ್ಪಿ ಗ್ರಾಮದಲ್ಲಿ ಏನ್ ನಡ್ದದ ಮಾಸ್ತರ? ಸೈಯದ ಸಾಬನ್ ಉರ್ಸ್ ನಡ್ದದ. ಸೈಯದ ಸಾಬನ್ ಉರ್ಸ್ ನಡ್ದದ. ಬಹಳ ಇಜ್ರಾಮ್ ಆಗಿ ನಡ್ದದ. ಅದಕ್ಕ ಒಂದ ಮಾತು ಹೇಳ್ತಾರ ಕವಿಗಳ. ಏನ್ ಹೇಳ್ತಾರ ಮಾತ? ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ, ಗುರು ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ, ತಸ್ಮೇ ಶ್ರೀ ಗುರುವೇ ನಮೋ ನಮಃ ಹೇಳ್ತಾರಲೇ. ಅದಕ್ಕ ಮಾಸ್ತರ ಮಸೂರಗುಪ್ಪಿ ಗ್ರಾಮದಲ್ಲಿ ಏನ್ ಮಾಡ್ಯಾರಿ? ಏನ್ ಮಾಡ್ಯಾರು? ಹರದೇಶಿ ನಾಗೇಶಿ ಅನ್ನುವಂಥದ್ದು ವಕವಾದ್ ನಡೆಸ್ಯಾರಿ. ನಡೆಸ್ಯಾರ್ಲೇ. ಹರದೇಶಿ ನಾಗೇಶಿ ಅಂದ್ರ ಏನ ಹೆಂಗ್ರಿ ಅಂತ ಅನ್ನುವಂಥದ್ದು ನಡ್ದದ ಮಾಸ್ತರ. ನಡ್ದದ. ಶಕ್ತಿ ಮೊದಲ ಸಾಂಬಿದ್ದು ಏನ್ ಶಕ್ತಿ ಇದ್ದಳು. ಹೌದೌದು ಬೇಕಲ್ಲ.
ಶಕ್ತಿ ದಳ ತಿಳಕ್ ಯಾರು ಬಂದಾರಿ ಮಾಸ್ತರ? ಯಾರು ಬಂದಾರಿ? ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಯಾರಪ್ಪ? ಕಂಬಗಿ ಗ್ರಾಮದವ್ರು ಬಂದಾರಿ. ಬಂದಾರ್ಲೆ ಶಕ್ತಿನ ಇದ್ರ ತಿಳಕ್ ಬಂದಾರಿ. ಹೇಳಕ್ ಬಂದಾರು. ಇನ್ನು ಸಾಂಬ ಇದ್ದತ್ ಯಾರು ಹೇಳಕ್ ಬಂದಾರಿ? ಯಾರು ಬಂದಾರಿ? ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕ ಬಾಳಿಗೇರಿ ಗ್ರಾಮ ಗುರಪ್ಪನ ಮೊಮ್ಮಕ್ಕಳು ಬಂದಾರಿ. ಗುರಪ್ಪನ ಮೊಮ್ಮಕ್ಕಳು ಬಂದಾರು. ಅದಕ್ಕ ಮಾಸ್ತರ ಶಿವಪುರಾಣದಾಗ ಒಂದು ಮಾತು ಹೇಳ್ತಾರ. ಬ್ರಹ್ಮಾಂಡ ಪುರಾಣದಾಗ ಏನ್ ಹೇಳ್ತದ? ಭೂಮಿ ಇಲ್ಲ, ಆಕಾಶ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಹೌದೌದು. ನವಗ್ರಹ ಅಷ್ಟ ದಿಕ್ಕ ಪಾಲಕರು ಏನು ಇದ್ದಿದ್ದಿಲ್ಲ, ಏನೇನು ಇದ್ದಿದ್ದಿಲ್ಲ. ಅವಾಗ ಪರಮಾತ್ಮ ಹೆಂಗಿದ್ದ? ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನೇ ಇದ್ದ ತಿಂಗ ಬ್ರಹ್ಮಾಂಡ ಪುರಾಣ ಹೇಳ್ತದ ಮಾಸ್ತರ. ಹೇಳ್ತದ. ಅದಕ್ಕ ಮಾಸ್ತರ ಒಂದ್ ಮಾತು ಹೇಳ್ತಾನು. ಏನಂತ ಹೇಳ್ತೀರಿ? ಶಿವಪುರಾಣದಾಗ ಒಂದ್ ಮಾತು ಹೇಳ್ತಾರಿ. ಏನತ್ತ? ದೇವ ದೇವ ಪ್ರಭು ಶಂಕರ ನೀನು ಜಗದೊಡೆಯೇ, ಹೌದೌದು, ಕೈಲಾಸವಾಸಿ ತ್ರೈಲೋಕ್ಯ ಪಾಲಕ, ತ್ರಿಶೂಲಧಾರಿ ಆಗಿದ್ದು ನಿಮ್ಮ ಮಾಯಗೂ ಅಧಿಪತಿ ಆಗಿರುವ ಅಂತ ಹೇಳ್ತಾರೆ ಮಾಸ್ತರ. ಹೌದೌದು ಹೇಳ್ತಾರಲ್ಲ. ನಡ್ದದ ಮಾಸ್ತರ ಇರ್ಲಿ. ಯಾರು ಬಂದಾರ? ಸುಚಿತ್ರ ಬಂದಾರು. ಸುಚಿತ್ರ ಕಂಬಗಿ ಬಂದಾರಿ ಮಾಸ್ತರ. ಬಂದಾರು. ಹೆಣ್ಣು ಬೆಳೆಸಲಾಕ ಬಂದಾರ. ಎಣ್ಣೆ ಬೆಳೆಸಲಾಕ ಬಂದಾರಿ. ಏನೇನು ಮಾಡ್ತಾರ ನೋಡುನು. ನಡಿಲಿ ಮಾಸ್ತರ ಸಣ್ಣಗೆ. ಸಭಾ ಪಂಡಿತರಲ್ಲಿ ಈ ಬಂದಿವಿ. ಸಭಾ ಪಂಡಿತರಲ್ಲಿ ಸಭೆಯ ಪ್ರಾರ್ಥನೆ. ಹುಡುಗ ಮಾತಾಡೋ ಭಾಳ ದಂಡಿದೈತಿ. ಚೈತನ್ಯ ರೂಪದ ಪರಮಾತ್ಮನನ್ನು ಕೊಂಡಾಡೋದು ಅಷ್ಟು ಸಸಾರದ ಅಂತ ತುವಾಪೆ. ಇಂಥ ವಚನವನ್ನು ಕೇಳಿ ಯಾವ ನಮ್ಮ ಬಾಳು ಅಜ್ಜ ಮಾದರ ಸಾಕಿನ ಮಸರುಗುಪ್ಪಿ ಏನು ನಮ್ಮ ಅಲ್ಪ ಸೇವೆಯನ್ನು ಕಂಡು 10 ರೂಪಾಯಿ 11 ರೂಪಾಯಿ ಕೊಟ್ಟಿದ್ದಾರೆ. ಇದು 11 ರೂಪಾಯಿ ಅಲ್ಲ, 11 ಲಕ್ಷ ಅಂತ ಶುಗರ್ ಮಾಡ್ತೀನಿ ಮನಿಸ್ತಕ್ಕದು. ಯಾವಾಗಲೂ ಕುದುರೆ ಹೊಟ್ಟಿಲ್ಲ, ಕುದುರೆ ಹುಟ್ಟದಲ್ಲಿ ಕತ್ತಿ ಹುಟ್ಟಂಗಿಲ್ಲ ಅಂದಂಗೆ ನಮ್ಮ ಬಾಳಿಗೇರಿ ಗುರಪ್ಪನ ಮೊಮ್ಮಗ ಖರೆ ಗುರಪ್ಪನ ಮೊಮ್ಮಗ ಹುಟ್ಟ್ಯ ನಾವು. ಯಾಕಂದ್ರೆ ಅವ ರಾಜ್ಯ ಸಣ್ಣ ಕಲಾವಿದಲ್ಲ ಅವ. ಎಲ್ಲರೂ ಹಿಂಗೆ ನಿತ್ತು ಬಾರಿಸಿರೋ ರಬಿ ಬಾರಿಸುವಂತ ತುಣಿ ಬಾರಿಸಿ ರಬಿ ಬಾರಿಸಿದ್ದವ ಅಂತ ಕಲಾವಿದ. ಅಂಥವನ ಮೊಮ್ಮಗ ಮತ್ತು ಹಂಗ ಆಗ್ಬೇಕು. ಇರ್ಲಿ, ನಮ್ಮ ಹರದಾಸರ ಸೇವೆಯನ್ನ ಸಣ್ಣ ವಯಸ್ಸಿನೊಳಗೆ ಅತಿ ಉತ್ತಮವಾಗಿ ಮಾಡಿದ್ದಕ್ಕಾಗಿ ನಮ್ಮ ಮನಸ್ಸಿಗೆ ಆನಂದ ಭರಿತರಾಗಿ ಇಲ್ಲಿ ಹರದಾಸ ಕಲಾವಿದರಾದಂಥ ಬಸವಣ್ಣ ಪರಶುರಾಮ್ ಬಡಿಗೇರ್ ಸಾಕಿನ ಅಬ್ಬಿಯಾಳ ಇವರ ಮನಸ್ಸಿಗೆ ಅತಿ ಆನಂದ ಭರಿತರಾಗಿ ಆ ಹುಡುಗ ಒಂದು 100 ರೂಪಾಯಿ, ಈ ಒಂದು ಹುಡುಗ 100 ರೂಪಾಯಿ ಕೊಟ್ಟಾರ. ಅವರು ಹರದಾಸ್ ಕಲಾವಿದರ. ಸಾಕಿನ ಹರದೇಶಿ ಕಲಾವಿದರು. ಪರಸು ಅಜ್ಜ ಸಾಕಿನ ಕಂಬಾಗಿ ಅಬ್ಬ್ಯಾಳ ಏನು ನಮ್ಮ ಅಲ್ಪ ಸೇವೆಯನ್ನು ಕಂಡು ಹರದೇಶಿ ಮೇಳದವರು ಇವರು ನಮ್ಮ ಕಂಪನಿಯವರು ಏನು ನಮ್ಮ ಅಲ್ಪ ಸೇವೆಯನ್ನು ಕಂಡು ತಾಯಿನ 101 ರೂಪಾಯಿ ಹಾಡಾಗ 101 ರೂಪಾಯಿ ಕೊಟ್ಟಿದ್ದಾರೆ. ತುಂಬಾ ಅದ ಮನಸ್ತಕ್ಕದು. ಅದೇ ರೀತಿಯಾಗಿ ನಾನು ಸುರೇಶ್ ಕುಲಕರ್ಣಿ ಸಾಕಿನ ಕಿರಣಿಗೆ ನಾವು ಶಾಯರಿಗೆ ಕಲಾವಿದರಲ್ಲ, ಆದ್ರೆ ಕೇಳು ನಾದು ಬಾಳ ಕೆಟ್ಟ. ಸುರೇಶ್ ಅವರು ಕುಲಕರ್ಣಿ ಸಾಕಿನ ಕೀರ್ಣಿಗೆ ಅವರು ಕೂಡ ಏನು ತಮ್ಮ ಚಿಕ್ಕ ಮೊಮ್ಮಕ್ಕಳ ಅಲ್ಪ ಸೇವೆಯನ್ನು ಕಂಡು ಅವರು ಕೂಡ ಏನು ತಮ್ಮ ಅಲ್ಪ ಸೇವೆಯನ್ನು ಕೊಂಡು 501 ರೂಪಾಯಿ ಕೊಟ್ಟಿದ್ದಾರೆ. 501 ಅಲ್ಲ, ಆ ಸೈಯದ ಸಾಬನ ಪ್ರಸಾದ ತಿಳ್ಕೊಂಡು ಸ್ವೀಕಾರ ಮಾಡ್ತಾರೆ ಮನಿಸ್ತಕ್ಕದು. ನಿಮ್ದು ಹೆಸರೇನ್ರಿ? ಮಗಳು ಕೋಡ ಎಲ್ಲ ಲಿಂಗ ಲಕ್ಷಣದ ಸಿದ್ಧಲಿಂಗ ಏನಾತವಾಗ ಆ ಸಿದ್ಧರೂಢರ್ ಮಠದಾಳೆ ನಾಳೆಗೆ ದುಡಿದವನೇ ಮಡಿವಾಳ ನಾಗಲಿಂಗ ಕೃಷ್ಣ ಪರ ಕೈಗುಲಬೆ ನೀನೆ ಶಿಶುನಾಳ ಶರೀಫನ ಕಾಮಧೇನು ಕಲ್ಪ ವೃಕ್ಷನೇ ಅರಳಗುಂಡಿಗೆ ಶರಣರಿಗೆ ಮರುಳರಾಧ್ಯ ಯೋಗಿಯಾಗಿ ಕೇಳ ಮುಳುಗಿ ಮಾಡೋರಿಗೆ ಕೀರ್ತಿ ಹರಡಿ ಶಿವನೇ ಕೇಳ ಮುಳುಗಿ ಮಾಡೋರಿಗೆ ಕೀರ್ತಿ ಹರಡಿ ಶಿವನೇ ಹರಳಯ್ಯ ಕಕ್ಕಯ್ಯರಿಗೆ
ಏ ಅಂಕಲಕೋಟೆ ತಾಲೂಕದಾಗ ಮೆಕ್ಕಿದಂಡವಾಡಿ ಜಾಗ ಏನಾತ ಅವಾಗ ಆ ಸೌಖ್ಯ ಭೀಮಾದರಿಗೆ ಶ್ರೀ ಕೂಡಲ ಸಂಗಮೇಶ ಶಿಕಾರ ಮಾಡಾಗಿ ಸುಖ ತೋರಿ ಶ್ರೀ ಗುರು ಮಲ್ಲೇಶ ಅಖಿಲ ರಾಜ್ಯ ಪ್ರಶಸ್ತಿ ಪಡೆದ ಕವಿ ಓಸ್ತಾದ ಗೈಬೀಶ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ ಸಾರೆ ಕೇಳ ಅಲಂಕಾಮಲಿಕ ತೋಯದೆ ಪರಮೇಶ ಅಳಗ್ಯಾಡ. ಓಂ ಗಣೇಶ್ವರನೇ ಸ್ವಯಂ ಶಂಭುನೇನೆ ಓಂ ಗಣೇಶ್ವರನೇ ಸ್ವಯಂ ಶಂಭುನೇ ಓಂ ಗಣೇಶ್ವರನೇ ಸ್ವಯಂ ಶಂಭುನೇನೆ ಓಂ ಗಣೇಶ್ವರನೇ ಸ್ವಯಂ ಶಂಭುನೇ ಆದಿಯ ಅನಾದಿಯೋಳು ಬುನಾದಿಯ ಬುಡದೋಳು ಆದಿಯ ಅನಾದಿಯೋಳು ಬುನಾದಿಯ ಬುಡದೋಳು ಆದಿ ಮಧ್ಯ ಅಂತ್ಯದೋಳು ಆಧಾರ ದೇವ ನೀನೆ ಆದಿ ಮಧ್ಯ ಅಂತ್ಯದೋಳು ಆಧಾರ ಓಂ ಗಣೇಶ್ವರನೇ ಸ್ವಯಂ ಶಂಭುನೇನೆ ಓಂ ಗಣೇಶ್ವರನೇ ಸ್ವಯಂ ಶಂಭುನೇ ಶೂನ್ಯ ಮಹಾಶೂನ್ಯದೋಳು ನೀ ಶೂನ್ಯ ನಿರ್ಭಯದೋಳು ಶೂನ್ಯ ಮಹಾಶೂನ್ಯದೋಳು ನೀ ಶೂನ್ಯ ನಿರ್ಭಯದೋಳು ಆದಿ ಮಧ್ಯ ಅಂತ್ಯದೋಳು ಆಧಾರ ದೇವ ನೀನೆ ಆದಿ ಮಧ್ಯ ಅಂತ್ಯದೋಳು ಆಧಾರ ಓಂ ಗಣೇಶ್ವರನೇ ಸ್ವಯಂ ಶಂಭುನೇನೆ ಓಂ ಗಣೇಶ್ವರನೇ ಸ್ವಯಂ ಶಂಭುನೇ